ನಮಸ್ಕಾರ. ಹಣ ನನಗೆ ಬೇಡ, ಹಣವೇ ಬೇಡ ಅನ್ನುವ ರಾಶಿ ನಕ್ಷತ್ರದವರು ಯಾರು? ಖಂಡಿತವಾಗ್ಲೂ ಆಶ್ಚರ್ಯ ಅನ್ನಿಸ್ಬೋದು, ನಿಮಗೆ ವಂಡರ್ ಅನ್ನಿಸ್ಬೋದು. ಇದೇನಪ್ಪ, ಕಲಿಯುಗದಲ್ಲಿ ದುಡ್ಡಿಲ್ದಲೆ ಬದುಕಕ್ಕೆ ಸಾಧ್ಯನೇ ಇಲ್ಲ, ಜೀವನ ಮಾಡಬೇಕಂದ್ರೆ ದುಡ್ಡು ಬೇಕೇ ಬೇಕು ಅಲ್ಲ ರೀ. ಎಲ್ಲರೂ ಬದುಕೋದು ಹೊಟ್ಟೆಪಾಡಿಗೆ. ದುಡ್ಡೇನೇ ಬೇಡ ಅಂತ ಯಾವ ರಾಶಿ ನಕ್ಷತ್ರದವ್ರು ಹೇಳ್ತಾರೆ? ಹಣನೇ ನನಗೆ ಬೇಡ, ಹಣ ಮುಖ್ಯ ಅಲ್ಲ ನನಗೆ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರು? ಖಂಡಿತವಾಗ್ಲು ಹೇಳ್ತಾ ಹೋಗ್ತೀನಿ, ವಿಡಿಯೋ ಪೂರ್ತಿ ನೋಡಬೇಕು, ಅವಾಗ ತಾನೇ ಗೊತ್ತಾಗೋದು ನಿಮಗೆ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ. ಖಂಡಿತವಾಗ್ಲೂ ಇದ್ದೇ ಇದ್ದಾರೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದೇನು ಮಾಡೇ ಮಾಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ. ಯಾಕೆಂದರೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ವಿಡಿಯೋ. ಆ ಥರ ಇರುತ್ತೆ ಖಂಡಿತವಾಗ್ಲೂ. ಈ ರಾಶಿ ನಕ್ಷತ್ರದವರು ಇದ್ದೇ ಇರ್ತಾರೆ. ಅಲ್ಲ, ನಿಮಗೆಲ್ಲ ಒಂಥರ ವಂಡರ್ ಅನ್ನಿಸ್ಬೋದು, ಆಶ್ಚರ್ಯ ಅನ್ನಿಸ್ಬೋದು. ಅಲ್ಲ ಗುರುಗಳೇ, ಇವತ್ತು ಪ್ರತಿಯೊಬ್ಬರು ದುಡ್ಡಿಗೋಸ್ಕರನೇ ಬದುಕ್ತಿರೋದು. ಅದರಲ್ಲೂ ಕಲಿಯುಗದಲ್ಲಿ ದುಡ್ಡಿಲ್ದಲೇ ಜೀವನ ಮಾಡೋಕ್ಕೆ ಹೆಂಗೆ ಸಾಧ್ಯ? ಮೋಸ್ಟ್ಲಿ ನೀವೆಲ್ಲ ಬುಲ್ಡೆ ಬಿಡ್ತಿದ್ದೀರಾ ಅಂತ ಅನ್ಕೊಬೋದು. ಖಂಡಿತವಾಗ್ಲೂ ಬಂದೇ ಬರ್ತವೆ ಈ ಪ್ರಶ್ನೆಗಳೆಲ್ಲ ಮನಸ್ಸಲ್ಲಿ. ಆಲ್ರೆಡಿ ಉದ್ಭವನೇ ಆಗ್ಬಿಟ್ಟಿರುತ್ತೆ, ಟೈಟಲ್ ನೋಡಿದ ತಕ್ಷಣವೇ ಉದ್ಭವ ಆಗ್ಬಿಟ್ಟಿರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಿರೋದು, ಅನುಭವದ ಮೇಲೆ ಸಾಕಷ್ಟು ಆರೋಸ್ಕೋಪುಗಳು ನೋಡಿ 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 ಅನುಭವದ ಮೇಲೆ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಯಾಕೆಂದರೆ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಹಣಕ್ಕೆ ಬೆಲೆನೇ ಕೊಡಲ್ಲ, ದುಡ್ಡಿಗೆ ಬೆಲೆನೇ ಕೊಡಲ್ಲ ಕಣ್ರಿ. ಗುಣಕ್ಕೆ ಬೆಲೆ ಕೊಡ್ತಾರೆ, ಮಾನವೀಯತೆಗೆ ಬೆಲೆ ಕೊಡ್ತಾರೆ, ಒಳ್ಳೆ ತನಕ್ಕೆ ಬೆಲೆ ಕೊಡ್ತಾರೆ. ಅಂತ ಮುತ್ತಿನಂಥ ರಾಶಿ ನಕ್ಷತ್ರ ಅಂತಂದ್ರೂ ತಪ್ಪೇನಿಲ್ಲ. ಮಾನವೀಯತೆಗೆ ಬೆಲೆ ಕೊಡ್ತಾರೆ, ಒಳ್ಳೆ ತನಕ್ಕೆ ಬೆಲೆ ಕೊಡ್ತಾರೆ. ಮೋಸ ಮಾಡಾರ್ ಕಂಡ್ರೆ ಅಂತೂ ಆಗದೇ ಇಲ್ಲ ಇವರಿಗೆ. ಸುಳ್ಳು ಹೇಳಾರ್ ಕಂಡ್ರೆ, ಮೋಸ ಮಾಡಾರ್ ಕಂಡ್ರೆ, ಇನ್ನೊಂದು ಮತ್ತೊಂದು ಮಾಡಾರ್ ಕಂಡ್ರೆ ಆಗಲ್ಲ. ಯಾಕೆಂದರೆ ಈ ರಾಶಿ ನಕ್ಷತ್ರದವರೇ ಅಷ್ಟೇ ನೇರ ನುಡಿ ಉಳ್ಳ ವ್ಯಕ್ತಿತ್ವದವರು. ಏನೇ ಇದ್ದರೂ ಮನಸ್ಸಲ್ಲೇನು ಇಟ್ಕೊಳಲ್ಲ, ಅಲ್ಲೇ ಕೊಡವುತ್ತಿರ್ತಾರೆ ಒಂದು. ಮತ್ತು ದುಡ್ಡಿನ ಬಗ್ಗೆ ಅಷ್ಟಕ್ಕೊಂದು ಚಿಂತೆ ಮಾಡಲ್ಲ. ಯಾಕೆಂದರೆ ಹಣ ಬದುಕಲಿಕ್ಕೆ ಬೇಕಷ್ಟೇ, ಹಣನೇ ಮುಖ್ಯ ಅಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು. ಖಂಡಿತವಾಗ್ಲು ಹೇಳ್ತಾರೆ ಇವರು ಬಾಯಿನಲ್ಲಿ ಇದು ಬರ್ತಾ ಇರುತ್ತೆ. ಯಾಕ್ರಿ ದುಡ್ಡು 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 ಅಂತ ಹೋಗ್ತಿರ್ತೀರ? ಹಣ ಮುಖ್ಯ ಅಲ್ಲ ಜೀವನದಲ್ಲಿ, ಒಳ್ಳೆತನ ಗುಣ ಮುಖ್ಯ. ಬದುಕಲಿಕ್ಕೆ ದುಡ್ಡಿದ್ರೆ ಸಾಕಲ್ಲ. ಏನು ಸ್ವಂತ ಮನೆಗೆ ಇರಬೇಕು ಅಂತ ಏನಾದರೂ ಐತಾ? ಏನು ಅಪಾರ್ಟ್ಮೆಂಟ್ ತಗೊಂಡು ಸ್ವಂತ ಮನೆ ಕಟ್ಟಿಸ್ಕೊಂಡು ಜೀವನ ಪೂರ್ತಿ ಏನು ಸ್ವಂತ ಮನೆಗೆ ಬದುಕಬೇಕಂತ ಏನಿಲ್ವಲ್ಲ. ಇರೋಷ್ಟು ವರ್ಷಗಳು ಆರಾಮಾಗಿ ಬದುಕಿದ್ರೆ ಆಯಿತು, ಯಾಕೆ ತಲೆ ಕೆಡಿಸ್ಕೊಬೇಕು? ಯಾವುದೋ ಒಂದು ಮನೆಯಪ್ಪ, ಬಾಡಿಗೆ ಮನೆನೋ ಲೀಸಿಗೋ ಸ್ವಂತಕ್ಕೋ ಎಂಥದೋ ಒಂದು ಜೀವನ ಮಾಡ್ಕೊಂಡು ಹೋಗೋಕ್ಕೆ ಯಾಕ್ರಿ ಹೆದರಬೇಕು? ಇರೋಷ್ಟು ವರ್ಷಗಳು ನೆಮ್ಮದಿಯಾಗಿದ್ದು ಸುಖವಾಗಿದ್ದರೆ ಆಯಿತು ಅನ್ನುವ ರಾಶಿ ನಕ್ಷತ್ರದವರು ಇವರು. ಖಂಡಿತವಾಗ್ಲು ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಹಣನೇ ನನಗೆ ಬೇಡ, ಹಣಕ್ಕೆ ನಾನು ಬೆಲೆ ಕೊಡಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು. ಖಂಡಿತವಾಗ್ಲು ಯಾಕೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗ್ತಾರೆ. ಬದುಕಕ್ಕೆ ಸಾಕಲ್ರಿ, ಜೀವನಕ್ಕೆ ಸಾಕಲ್ಲ ಅಂತ ಅನ್ನುವ ರಾಶಿ ನಕ್ಷತ್ರದವರು. ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು, ಮಕರ ರಾಶಿ ಧನಿಷ್ಠ ನಕ್ಷತ್ರದವರು, ತುಲಾ ರಾಶಿ ವಿಶಾಖ ನಕ್ಷತ್ರದವರು. ಖಂಡಿತವಾಗ್ಲು ಖಂಡಿತವಾಗ್ಲು 100ಕ್ಕೆ ಒಂದು 5 to 10% ಆಫ್ ದಿ ಪೀಪಲ್ಸ್, 100ಕ್ಕೆ 5 to 10% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಆಗಿರ್ತಾರೆ.
ಹಣ ನನಗೆ ಬೇಡ ಕಣಪ್ಪ, ಬದುಕಕ್ಕೆ ಸಾಕಲೇನ್ರಿ. ನೋಡ್ರಿ, ಈ ಸುಳ್ಳು ಮೋಸ ವಂಚನೆ ಇನ್ನೊಂದು ಮತ್ತೊಂದು ಮಾಡಿ ಬದುಕಬೇಡ್ರಿ ಅಂತ ಹೇಳ್ತಿರ್ತಾರೆ ಅವರು ಬುದ್ಧಿ. ಮಾಡಬಾರ್ದೆಲ್ಲ ಮಾಡಿದರೆ ಆಗಬಾರ್ದಾಗುತ್ತೆ ಅಂತಾರೆ ಈ ರಾಶಿ ನಕ್ಷತ್ರದವರು. ಹಾಂ, ಮಾಡಿರ್ತೀರಲ್ರಿ ಅನ್ಯಾಯ ಮೋಸ, ಟೋಪಿಗಳು ಹಾಕ್ತಿರ್ತೀರಲ್ಲ, ಮಾಡಬಾರ್ದು ಮಾಡಿದರೆ ಇನ್ನೇನಾಗ್ತತೆ. ಬದುಕಕ್ಕೆ ಎಷ್ಟು ಬೇಕು ಅಷ್ಟಿರಬೇಕು. ಆರೋಗ್ಯದ ಕಡೆ ಗಮನ ಕೊಡ್ರಿ. ದುಡ್ಡಿನ ಬಗ್ಗೆ ಬದುಕಲಿಕ್ಕೆ ದುಡ್ಡಿನ ಬಗ್ಗೆ ಫೋಕಸ್ ಮಾಡಿ. ಬದುಕಲಿಕ್ಕೆ ಬೇಕಷ್ಟೇ, ಜೀವನ ಮಾಡೋಕ್ಕೆ ದುಡ್ಡು ಬೇಕು. ನಮಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಬೇಡ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು. ಕೋಟಿ ಕೋಟಿ ಬೇಡ ಸ್ವಾಮಿ, ಲಕ್ಷಗಟ್ಟಲೆ ಬೇಡ ಸ್ವಾಮಿ, ಬದುಕಕ್ಕೇನು ಅಷ್ಟಿದ್ರೆ ಸಾಕು ಅನ್ನುವ ರಾಶಿ ನಕ್ಷತ್ರದವರು ಯಾರಪ್ಪ ಅಂದರೆ ಖಂಡಿತವಾಗ್ಲೂ ಕನ್ಯಾ ರಾಶಿ, ಚಿತ್ತಾ ನಕ್ಷತ್ರದವರು, ತುಲಾ ರಾಶಿ, ವಿಶಾಖ ನಕ್ಷತ್ರದವರು, ಮಕರ ರಾಶಿ, ಧನಿಷ್ಠಾ ನಕ್ಷತ್ರದವರು. ಒಳ್ಳೆತನ, ಇವರಲ್ಲಿ ಒಳ್ಳೆತನ ತುಂಬ ಜಾಸ್ತಿ ಇರುತ್ತೆ. ನೋಡಿ, ನಾನು ಎಷ್ಟೋ ಸರಿ ಹೇಳ್ತಿರ್ತೀನಿ, ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಹೇಳ್ತಾ ಇದ್ದೀವಲ್ಲ, ನಾವಂತೂ ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಜಸ್ಟ್ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ವಿಡಿಯೋಗಳ ಮುಖಾಂತರ ನನ್ನ ಚಾನಲಲ್ಲಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ಬದುಕಲಿಕ್ಕೇನು ಬೇಕು ಮನುಷ್ಯನಿಗೆ? ಉಸಿರಿರೋವರೆಗೂ ಆರೋಗ್ಯ ಮುಖ್ಯ, ಉಸಿರು ಹೋಗೋವರೆಗೂ ಬದುಕಲಿಕ್ಕೆ ದುಡ್ಡು ಮುಖ್ಯ. ಇವೆರಡನ್ನ ಕರೆಕ್ಟಾಗಿ ಇಟ್ಕೊಂಡು ಒಂದು ದಿವಸ ಎಲ್ಲರೂ ಸಾಯೋದೆ. ಒಂದು ದಿವಸ ಎಲ್ಲರೂ ಸಾಯಲೇಬೇಕಲ್ಲ, ಹುಟ್ಟಿದ್ದೀವಿ ಅಂದರೆ ಒಂದಿನ ಸಾಯಲೇಬೇಕಪ್ಪ. ಎಷ್ಟು ಲಕ್ಷ ಇದ್ದರೂ, ಎಷ್ಟು ಕೋಟಿ ಮಾಡಿದ್ರು, ಎಷ್ಟೇ ಅರಮನೆಯಲ್ಲಿದ್ದರೂ ಮಣ್ಣಿಗೆ ಹೋಗೋದಂತೂ ತಪ್ಪಿದ್ದ ಅಲ್ಲ ಅಲ್ವಾ? ಸಾಯೋದಂತೂ ತಪ್ಪಿದ್ದಲ್ವಲ್ಲ. ಆಸೆಗಳು ಇಟ್ಕೊಳ್ಳಿ, ದುರಾಸೆಗಳು ಬೇಡ. ಇರೋವರೆಗೂ ಚೆನ್ನಾಗಿ ಬದುಕ್ರಿ. ನಾನು 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 ಅನ್ನೋರೆಲ್ಲ ಮಣ್ಣಿಗೆ ಹೋಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಇರೋವರೆಗೂ ಚೆನ್ನಾಗಿ ಬದುಕ್ರಿ, ಚೆನ್ನಾಗಿ ಪ್ರೀತಿಸ್ರಿ. ಇನ್ನೊಬ್ಬರಿಗೆ ಎಷ್ಟಾಗುತ್ತೋ ಅಷ್ಟು ಎಲ್ಪ್ ಮಾಡಲಿಕ್ಕೆ ಪ್ರಯತ್ನಗಳು ಮಾಡಿ. ಅರ್ಥ ಆಯ್ತಾ? ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ, ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ. ಅರ್ಥ ಆಯ್ತಾ? ಜೀವನದಲ್ಲಿ ಆರೋಗ್ಯ ಭಾಳ ಮುಖ್ಯ, ಬದುಕಲಿಕ್ಕೆ ದುಡ್ಡು ಮುಖ್ಯ. ಇವೆರಡನ್ನ ಸರಿಯಾಗಿ ಕಾಪಾಡ್ಕೊಂಡು ಉಳಿಸ್ಕೊಂಡು ಒಳ್ಳೆ ಮಾನವೀಯತೆ ಇಟ್ಕೊಂಡು ಒಳ್ಳೆ ಮನುಷ್ಯತ್ವಗಳು ಇಟ್ಕೊಂಡು ಗಂಡ ಹೆಂಡತಿ ಸುಮ್ಮನೆ ಸಲ್ಲದ ವಿಷಯಕ್ಕೆ ಜಗಳಗಳು ಮಾಡ್ಕೊಂಡು ಡೈವರ್ಸ್ಗಳು ಮಾಡ್ಕೊಂಡು ಮಕ್ಕಳು ಒಂದು ಕಡೆ ನೀವೊಂದು ಕಡೆ ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮಸ್ಕಾರ.